ನಾವು ಭಗವಾನ್ ಅಯ್ಯಪ್ಪನ ಬಗ್ಗೆ ಯೋಚಿಸಿದಾಗ ನಾವು ಕಡಿದಾದ ಬೆಟ್ಟಗಳು 18 ಪವಿತ್ರ ಮೆಟ್ಟಿಲುಗಳು ಮತ್ತು ಶಬರಿಮಲೆಗೆ ಕಠಿಣ ತೀರ್ಥಯಾತ್ರೆಯನ್ನು ಚಿತ್ರಿಸುತ್ತೇವೆ. ಆದರೆ ಶಬರಿಮಲೆ ಇನ್ನೂ ದೊಡ್ಡದಾದ ದೈವಿಕ ಕಥೆಯ ಒಂದು ಅಧ್ಯಾಯ ಮಾತ್ರ ಎಂದು ನಿಮಗೆ ತಿಳಿದಿದೆಯೇ? ಕೇರಳದ ಪಶ್ಚಿಮ ಘಟ್ಟಗಳ ಒಳಗೆ ಕುಲತುಪುಳ, ಆರ್ಯಂಕವು, ಅಚನ್ಕೋವಿಲ್, ಶಬರಿಮಾಲಾ ಮತ್ತು ಕಾಂತಮಾಲಾ ಎಂಬ ಪಂಚ ಧರ್ಮಶಾಸ್ತ್ರ ದೇವಾಲಯಗಳು ಅಡಗಿವೆ. ದಂತಕಥೆಯ ಪ್ರಕಾರ ಈ 5 ಪ್ರಾಚೀನ ದೇವಾಲಯಗಳನ್ನು ಮುಷಿ ಪರಶುರಾಮನು ಭೂಮಿಯನ್ನು ರಕ್ಷಿಸಲು ಆಧ್ಯಾತ್ಮಿಕ ಕೋಟೆಗಳಾಗಿ ಸ್ಥಾಪಿಸಿದನು. ಒಟ್ಟಾರೆಯಾಗಿ ಅವು ಭಗವಾನ್ ಅಯ್ಯಪ್ಪನ ಜೀವನದ 5 ವಿಭಿನ್ನ ಹಂತಗಳನ್ನು ಮತ್ತು ಮಾನವ ಆತ್ಮದ ವಿಕಾಸವನ್ನು ಪ್ರತಿನಿಧಿಸುತ್ತವೆ. ಬ್ಲಾಗ್ನಲ್ಲಿ ವಿವರವಾದ ಬರಹವನ್ನು ನೋಡಿ. ಕೇರಳದ ಪಂಚಶಾಸ್ತ್ರ ದೇವಾಲಯಗಳು ವೆಬ್ ಲಿಂಕ್ ವಿವರಣೆಯಲ್ಲಿದೆ. ನಮ್ಮ ಪ್ರಯಾಣವು ಕುಲತುಪುಳ ಶಾಸ್ತ್ರ ದೇವಸ್ಥಾನದಿಂದ ಪ್ರಾರಂಭವಾಗುತ್ತದೆ. ಇಲ್ಲಿ ಭಗವಂತನನ್ನು ಬಾಲಶಾಸ್ತ್ರ ಎಂದು ಪೂಜಿಸಲಾಗುತ್ತದೆ, ತಮಾಷೆಯ ಮಗು. ಈ ಹಂತವು ಮುಗ್ಧತೆಯನ್ನು ಪ್ರತಿನಿಧಿಸುತ್ತದೆ, ನಮ್ಮೆಲ್ಲರೊಳಗಿನ ದೇವತ್ವದ ಶುದ್ಧ ಬೀಜ. ಈ ಪ್ರಶಾಂತ ನದಿ ತೀರದ ವಾತಾವರಣದಲ್ಲಿ ಭಕ್ತರು ಪವಿತ್ರ ಮೀನುಗಳಿಗೆ ಆಹಾರವನ್ನು ನೀಡುತ್ತಾರೆ. ಇದು ಪೋಷಣೆಯ ಮೃದುವಾದ ಕಾರ್ಯವಾಗಿದೆ. ನಂತರ ನಾವು ಆರ್ಯಂಕವು ಅಯ್ಯಪ್ಪ ದೇವಾಲಯಕ್ಕೆ ಹೋಗುತ್ತೇವೆ. ಈ ಹಂತದಲ್ಲಿ ಭಗವಂತನು ಹದಿಹರೆಯದವನಾಗಿ ಬೆಳೆದಿದ್ದಾನೆ, ಜೀವನದ ಸಕ್ರಿಯ ಯೌವನದ ಹಂತವನ್ನು ಪ್ರತಿನಿಧಿಸುವ ಬ್ರಹ್ಮಚಾರಿ. ವಿಶಿಷ್ಟವಾಗಿ ಈ ದೇವಾಲಯವು ದೈವಿಕ ಪ್ರಣಯವನ್ನು ಆಚರಿಸುತ್ತದೆ. ಅಲ್ಲಿ ಭಗವಾನ್ ಅಯ್ಯಪ್ಪನನ್ನು ಅವರ ಪತ್ನಿ ಶ್ರೀ ಪುಷ್ಕಲಾ ಅವರೊಂದಿಗೆ ಪೂಜಿಸಲಾಗುತ್ತದೆ. ಪ್ರತಿ ಡಿಸೆಂಬರ್ನಲ್ಲಿ ಇಲ್ಲಿ ಭವ್ಯವಾದ ತಿರು ಕಲ್ಯಾಣಂ ಅಥವಾ ದೈವಿಕ ವಿವಾಹವನ್ನು ಆಚರಿಸಲಾಗುತ್ತದೆ. 3ನೇ ಹಂತವು ನಮ್ಮನ್ನು ಅಚನ್ಕೋವಿಲ್ ಶ್ರೀ ಧರ್ಮಶಾಸ್ತ್ರ ದೇವಾಲಯಕ್ಕೆ ಕರೆದೊಯ್ಯುತ್ತದೆ. ಇಲ್ಲಿ ಅಯ್ಯಪ್ಪ ದೇವರು ಮಗು ಅಥವಾ ಯುವಕನಲ್ಲ, ಅವನು ಗುಹಸ್ಥ, ಬಲಶಾಲಿ ಗುಹಸ್ಥ ಮತ್ತು ಕತ್ತಿ ಮತ್ತು ಗುರಾಣಿಯನ್ನು ಹಿಡಿದ ಯೋಧರಾಜ. ಹಾವು ಕಡಿತಕ್ಕೆ ಸರ್ವೋಚ್ಚ ಆಸ್ಪತ್ರೆ ಎಂದು ಕರೆಯಲ್ಪಡುವ ಈ ದೇವತೆಯು ಮಕರಂದ ಮತ್ತು ಶ್ರೀಗಂಧದ ಪೇಸ್ಟ್ ಪಾತ್ರೆಯನ್ನು ಹಿಡಿದುಕೊಂಡಿದೆ. ಇದು ಇತರರನ್ನು ರಕ್ಷಿಸುವ ಮತ್ತು ಗುಣಪಡಿಸುವ ಕರ್ತವ್ಯವನ್ನು ಸಂಕೇತಿಸುತ್ತದೆ. ನಂತರ ಪ್ರಯಾಣವು ಅಂತಿಮ ಆರೋಹಣವನ್ನು ತಲುಪುತ್ತದೆ, ಶಬರಿಮಲೆ. ಈ ವಿಶ್ವಪ್ರಸಿದ್ಧ ದೇವಾಲಯದಲ್ಲಿ ಭಗವಂತನು ಎಲ್ಲಾ ಲೌಕಿಕ ಮೋಹಗಳನ್ನು ಮೀರಿ ಪರಮ ತಪಸ್ವಿ ಯೋಗಿಯಾಗಿದ್ದಾನೆ. ಚಿನ್ಮುದ್ರೆಯ ಯೋಗಭಂಗಿಯಲ್ಲಿ ಕುಳಿತುಕೊಂಡು ಈ ಹಂತವು ವಾನಪ್ರಸ್ಥವನ್ನು ಪ್ರತಿನಿಧಿಸುತ್ತದೆ, ಪರಿಪೂರ್ಣ ತ್ಯಾಗ, ಮಾನಸಿಕ ಶಿಸ್ತು ಮತ್ತು ಅಹಂಕಾರದ ವಿಸರ್ಜನೆ. ಆದರೆ ಅಂತಿಮ ಅತೀಂದ್ರಿಯ ಹಂತವಿದೆ, ಕಾಂತಮಾಲಾ. ಇದು ನೀವು ಭೇಟಿ ನೀಡಬಹುದಾದ ಭೌತಿಕ ದೇವಾಲಯವಲ್ಲ, ಇದು ಪರಮಾತ್ಮ ನಿರಾಕಾರ ದೈವಿಕ ಹಂತವನ್ನು ಪ್ರತಿನಿಧಿಸುತ್ತದೆ. ಆಕಾಶ ಜೀವಿಗಳು ಇಲ್ಲಿ ಭಗವಂತನನ್ನು ಪೂಜಿಸುತ್ತಾರೆ ಎಂದು ನಂಬಲಾಗಿದೆ. ಇದು ಪವಿತ್ರ ಮಕರಜ್ಯೋತಿ ದೀಪವಾಗಿ ನಮಗೆ ಪ್ರಕಟವಾಗುತ್ತದೆ. ಇದು ಅಂತಿಮ ಮಾನವ ವಿಕಾಸವನ್ನು ಸಂಕೇತಿಸುತ್ತದೆ. ಆತ್ಮವು ಅನಂತ ಪ್ರಜ್ಞೆಯಲ್ಲಿ ವಿಲೀನಗೊಳ್ಳುತ್ತದೆ. ಭಗವಾನ್ ಅಯ್ಯಪ್ಪನನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುವುದೆಂದರೆ ಈ ಪ್ರಯಾಣವನ್ನು ಅರ್ಥಮಾಡಿಕೊಳ್ಳುವುದು. ತಮಾಷೆಯ ಮಗುವಿನಿಂದ ನಿರಾಕಾರ ಬೆಳಕಿನವರೆಗೆ ಪಂಚಶಾಸ್ತ್ರ ಹಾದಿಯು ಜೀವನದ ನೀಲನಕ್ಷೆಯಾಗಿದೆ. ನನ್ನ ಬ್ಲಾಗ್ನಲ್ಲಿ ಎಲ್ಲಾ ದೇವಾಲಯಗಳ ವಿವರಗಳನ್ನು ನೋಡಿ. ಸ್ವಾಮಿಯೇ ಶರಣಂ ಅಯ್ಯಪ್ಪ.